ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಲೈಂಗಿಕ ಸುಖಕ್ಕೆ ಗುಪ್ತಾಂಗದ ಅಳತೆ ಮುಖ್ಯವಲ್ಲ. ಪರಿಣಾಮಕಾರಿ ಲೈಂಗಿಕ ತೃಪ್ತಿಗೆ ಈ ಕೆಲಸವನ್ನು ಮಾಡಿ ಸಾಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅಂದಹಾಗೆ ಭಾರತದಂತಹ ಮಡಿವಂತಿಕೆಯ ದೇಶದಲ್ಲಿ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಜನ ಮುಜುಗರ ಪಡುತ್ತಾರೆ. ಹೀಗಾಗಿ ಕೆಲ ಲೈಂಗಿಕ ಸಮಸ್ಯೆಗಳು ಹಾಗೆಯೇ ಉಳಿದು ಹೋಗುತ್ತದೆ. ಹೆಣ್ಣು ಗಂಡಿನ ನಡುವೆ ಲೈಂಗಿಕ ಜೀವನ ಅವರ ದಾಂಪತ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಸಂತೃಪ್ತ ಲೈಂಗಿಕತೆಗೆ ಈ ವಿಡಿಯೋದಲ್ಲಿದೆ ನೋಡಿ ತಜ್ಞರು ನೀಡಿರುವ ಕೆಲ ಟಿಪ್ಸ್ ಗಳು. ಹಲವು ಸಂಬಂಧಗಳಲ್ಲಿ ಪುರುಷರ ಗುಪ್ತಾಂಗದ ಉದ್ದದ ಆಧಾರದ ಮೇಲೆ ಸಂಬಂಧ ಹಾಳಾಗಿದೆ ಎಂಬ ವರದಿಗಳಿವೆ. ಅತ್ಯಂತ ಉದ್ದ ಮತ್ತು ಅತ್ಯಂತ ಗಿಡ್ಡವಾದ ಗುಪ್ತಾಂಗಗಳ ವಿಷಯಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿಚ್ಛೇದನಗಳು ಆಗಿರುವ ಉದಾಹರಣೆಗಳಿವೆ. ಆದರೆ ಲೈಂಗಿಕ ತೃಪ್ತಿಗೆ ಇದು ಮುಖ್ಯವಲ್ಲ ಅಂತಾರೆ ಪರಿಣಿತರು. ಸ್ನೇಹಿತರೆ, ಲೈಂಗಿಕ ಕ್ರಿಯೆಗೂ ಮುನ್ನ ಸಂಪೂರ್ಣವಾಗಿ ಉದ್ರೇಕವಾಗಿದ್ದೀರಾ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಿ. ಉದ್ರೇಕದಿಂದ ಮಾಂಸಖಂಡಗಳಿಗೆ ಒತ್ತಡ ಹೆಚ್ಚಾಗಿ ಹೆಣ್ಣಿನ ಗುಪ್ತಾಂಗದಲ್ಲಿ 4 ರಿಂದ 6 ಇಂಚು ಜಾಗ ಏರ್ಪಡುತ್ತದೆ. ಇದು ಸಂಭೋಗಕ್ಕೆ ಸಹಕರಿಸುತ್ತದೆ. ಇದನ್ನ ವೆಜೈನಲ್ ಟೆಂಟಿಂಗ್ ಎನ್ನಲಾಗುತ್ತೆ. ಇಲ್ಲವಾದಲ್ಲಿ ಬಲವಂತದ ಕ್ರಿಯೆ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಇನ್ನು ಹೆಣ್ಣಿನ ವೆಜೈನದ ಗಾತ್ರ ಸಣ್ಣದಾದರೆ ವೆಜೈನದ ಮಾಂಸಖಂಡಗಳನ್ನ ಕೆಳಗೆ ಸೆಳೆದು ಸಂಭೋಗ ನಡೆಸುವುದರಿಂದ ಗಂಡಿನ ಗುಪ್ತಾಂಗದ ತೂರುವಿಕೆಗೆ ಅನುಕೂಲವಾಗುತ್ತದೆ. ಇದರಿಂದಾಗಿ ಅನವಶ್ಯಕ ನೋವು ಕಾಡುವುದಿಲ್ಲ ಅಂತಾರೆ ತಜ್ಞರು. ಇದಲ್ಲದೆ ಲೈಂಗಿಕ ಕ್ರಿಯೆ ವೇಳೆ ಗಂಡಿನ ಗುಪ್ತಾಂಗದ ಗಾತ್ರದ ಬಗ್ಗೆ ಭಯ ಬೇಡ. ವೆಜೈನಾದಲ್ಲಿ ಅದು ಸಂಚರಿಸುವಷ್ಟು ಸುಲಲಿತವಾಗಿರುವಂತೆ ಮಾಂಸಖಂಡಗಳು ಹಿಗ್ಗಿವೆ ಎಂಬುದನ್ನ ಖಚಿತಪಡಿಸಿಕೊಳ್ಳಿ. ಇದೇ ಜಾಗದಲ್ಲಿ ಮಗುವಿನ ಜನನವಾಗುತ್ತೆಂದು ನೆನಪಿಡಿ. ಜನನ ನಿಯಂತ್ರಕಗಳನ್ನ ಬಳಸಿ ಲೈಂಗಿಕ ಕ್ರಿಯೆ ನಡೆಸುವಾಗ ಸ್ವಾಭಾವಿಕ ಮತ್ತು ಸುರಕ್ಷಿತ ದ್ರವವನ್ನ ಹೆಚ್ಚುವರಿಯಾಗಿ ಬಳಸಿದರೆ ಉತ್ತಮ. ಸ್ನೇಹಿತರೆ, ಈ ಎಲ್ಲ ಕೆಲಸದ ಜೊತೆಗೆ ಸಂಭೋಗದ ವೇಳೆ ಗಂಡು ಹೆಣ್ಣಿ ನಡುವೆ ತಾಳ್ಮೆ ಮುಖ್ಯ. ಆತುರಾತುರವಾಗಿ ಲೈಂಗಿಕ ಕ್ರಿಯೆಗೆ ಮುಂದಾಗಿ ಸಮಸ್ಯೆ ಮಾಡಿಕೊಳ್ಳಬಾರದು. ಒಬ್ಬರನ್ನೊಬ್ಬರು ಅರಿತು ಲೈಂಗಿಕ ಜ್ಞಾನ ಪಡೆದು ಮುಂದುವರೆದರೆ ಉತ್ತಮ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ನಮ್ಮ ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಮಾಹಿತಿಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.